ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನನ್ನ ಅಕ್ಕ ಮನೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ. ವೈ ಬಿಕಾಸ್ ಸಮಯ ಹೆಂಗೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಲಾಸ್ಟ್ ಇಯರ್ ಸೇಮ್ ಇದೇ ಡೇ ಊರಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಬಟ್ ಈಗಾಗಲೇ ಒಂದು ವರ್ಷನೇ ಆಗೋಗ್ಬಿಟ್ಟಿದೆ. ಸೊ ಸೇಮ್ ಒಂದು ಸೆಲೆಬ್ರೇಷನನ್ನು ನಿಮ್ಮ ಜೊತೆ ಈ ಒಂದು ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ. ಎಸ್, ಸೊ ಮೈಲ್ಸಂದ್ರದಲ್ಲಿ ಅಂದರೆ ನನ್ನ ದೊಡ್ಡಕ್ಕ ಮನೇಲಿ ಊರಬ್ಬ ಯಾವ ರೀತಿ ಆಗುತ್ತೆ ಆ್ಯಂಡ್ ನಾವೆಲ್ಲರೂ ಬಂದಿದ್ದೀವಿ. ನನ್ನ ಫ್ಯಾಮಿಲಿ, ರಾಜು, ನನ್ನ ಮಕ್ಕಳು ಕೂಡ ಬಂದಿದ್ದಾರೆ. ಆ್ಯಂಡ್ ಅಕ್ಕ ಮನೇಲಿ ಇವಾಗ ನಾವಿರೋದ್ರಿಂದ ಅವರ ಒಂದು ರಿಲೇಷನ್ಸ್ ಅವ್ರು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ನಿಮ್ಮ ಜೊತೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಮತ್ತಷ್ಟು ಹೊಸ ಹೊಸ ಫೇಸ್ಗಳನ್ನು ಈ ಒಂದು ಬ್ಲಾಗಲ್ಲಿ ನೋಡ್ತೀರಾ. ಬಿಕಾಸ್ ಒಂದಷ್ಟು ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಹಬ್ಬ ಆದಮೇಲೆ ಎಲ್ಲರೂ ಇನ್ವೈಟ್ ಮಾಡಿರ್ತೀವಿ, ಎಲ್ಲರೂ ಬರ್ತಾರೆ. ಬಿಕಾಸ್ ಇದು ಒಂಥರ ಊರಬ್ಬ ಅಂದರೆ ಪ್ರತಿಯೊಬ್ಬರು ಸೇರಿ ಮಾಡುವಂತಹ ಸೆಲೆಬ್ರೇಷನ್. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಈ ಒಂದು ಊರಬ್ಬದ ಸೆಲೆಬ್ರೇಷನ್ ಬ್ಲಾಗ್ ಹೇಗಾಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟವಾಗುತ್ತೆ. ಸೊ ಒಂದು ನಿಮಿಷ ಕೂಡ ಮಿಸ್ ಮಾಡದೆ ಈ ಒಂದು ಬ್ಲಾಗನ್ನು ಫುಲ್ಲಾಗಿ ನೋಡಿ, ಆಯಿತಾ. ಆ್ಯಂಡ್ ಆ್ಯಕ್ಚುಲಿ ನಾನು ನಿನ್ನೆನೇ ಬಂದೆ. ಸೊ ಬಂದಾಗ ಒಂದಷ್ಟು ಇನ್ಸ್ಟಾಗ್ರಾಮ್ಗಷ್ಟೇ ನಾನು ಮಿನಿ ಬ್ಲಾಗ್ಸ್ಗೆ ಏನೆಲ್ಲ ಬೇಕೋ ಅದನ್ನಷ್ಟೇ ಕ್ಯಾಪ್ಚರ್ ಮಾಡಿದೆ. ನೆನೆ ಏನು ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ. ಬೈ ದ ವೇ ಇವತ್ತು ಈಗ ಶುರು ಮಾಡಿದ್ದೀನಿ. ಈ ಒಂದು ಹಬ್ಬ ಕೂಡ 2 ದಿನ ನಡೆಯುತ್ತೆ. ಒಂದಿನ ಪೂರ್ತಿ ಲೈಕ್ ಪಲಕಿಗಳು, ಆಮೇಲೆ ಇವತ್ತು ಸ್ವಲ್ಪ ಬೆಲ್ಲದಾರ್ತಿ, ಆಮೇಲೆ ಎಲ್ಲನೂ ಒಂದಷ್ಟು ವಿಶೇಷತೆ ಪ್ರೋಗ್ರಾಮ್ಸ್ ಎಲ್ಲನೂ ಇರುತ್ತೆ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ನಾಳೆ ಆ್ಯಸ್ ಯೂಶ್ವಲ್ ಮಟನ್ ಫಂಕ್ಷನ್ ಎಲ್ಲ ಇರುತ್ತೆ. ಸೊ ನೋಡಿ, ನಾನು ಬಳೆ ಕೂಡ ಹಾಕ್ಸ್ಕೊಂಡಿದ್ದೀನಿ. ಬಟ್ ಅದು ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಎನಿವೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಕಾಂಟ್ರಾಸ್ಟಲ್ಲಿ ಪಿಂಕ್ ಆ್ಯಂಡ್ ಪರ್ಪಲನ್ನು ಹಾಕ್ಕೊಂಡಿದ್ದೀನಿ. ನಾನೊಬ್ಳೆ ಎಲ್ಲ ಎಲ್ಲರೂ ಹಾಕ್ಕೊಂಡಿದ್ದಾರೆ. ಸೊ ಇವರು ನನ್ನ ಕಸಿನ್ ರಕ್ಷಿತಾ ಅಂತ. ಹಾಯ್ ಮಾಡೋ ರಕ್ಷಿತಾ. ಸೊ ನಿನ್ನ ಬ್ಯಾಂಗಲ್ ತೋರಿಸು. ಸೊ ನೋಡಿ, ಎಲ್ಲರೂ ನ್ಯೂ ಕಲರನ್ನು ಚೂಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ದೀಕ್ಷಾ ಮಾತ್ರ ಹಾಕ್ಕೊಂಡಿಲ್ಲ. ಅವಳು ನಾನು ಮೇಕಪ್ ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ಬಟ್ ಅವಳು ಸಿಂಪಲ್ಲಾಗಿ ಅವಳು ಡ್ರೆಸ್ ಹೈಲೈಟ್ ಆಗಿದೆ. ಸ್ವಲ್ಪ ಮೇಕಪ್ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅಕ್ಕ ಸ್ವಲ್ಪ ಬ್ಯುಸಿ ಇದ್ದಾಳೆ. ಅವಳನ್ನ ಆಮೇಲೆ ಮಾತಾಡ್ಸೋಣ, ನಿಮ್ಮ ಜೊತೆ ಹಾಯ್ ಮಾಡಿಸ್ತೀನಿ. ಆ್ಯಂಡ್ ಕಂಪ್ಲೀಟಾಗಿ ಅವಳು ಹೇಗೆ ರೆಡಿ ಆಗಿದ್ದಾಳೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈಗ ನಾನು ರೆಡಿ ಆಗಬೇಕು, ಟೈಮ್ ಇಲ್ಲ. ನೋಡಿ ನಮ್ಮ ಚೋಟುಸ್. ಹಾಯ್ ಅಕ್ಷರ. ಸೊ ಈಗ ನಾನು ರೆಡಿ ಆಗಬೇಕು. ಬುಡ್ಡು ಮಲಗಿದ್ದಾನೆ. ಲಡ್ಡುಗೆ ಮಾರ್ನಿಂಗೇ ರೆಡಿ ಮಾಡಿದ್ದೆ. ಬಟ್ ಈಗ ಮತ್ತೆ ರೆಡಿ ಮಾಡಬೇಕು ನ್ಯೂ ಡ್ರೆಸ್ಸಲ್ಲಿ. ಸೊ ಮನೆ ಪೂಜೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನಾನು ತೋರಿಸ್ತೀನಿ ನಿಮಗೆ, ಹೋಗಿ ನೋಡ್ಕೊಂಬನ್ನಿ. ಪೂಜೆಗೆಲ್ಲ ಒಂದಷ್ಟು ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಂಡ್ವಿ ಅನ್ನೋದನ್ನ. ಆ್ಯಂಡ್ ಸಾಕಷ್ಟು ಹೂವು ತೊಗೊಂಬಂದಿದ್ದೀವಿ ಫ್ರೆಂಡ್ಸ್ ಮಾರ್ಕೆಟಲ್ಲಿ. ಬೆಳಗ್ಗೆನೇ ಬೇಗ ಹೋಗಿ ತೊಗೊಂಡು ಬಂದ್ವಿ. ನೋಡಿ ಸಾಕಷ್ಟು. ಆ್ಯಂಡ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ. ಎಷ್ಟು ಅಂತ ಹೇಳಿದ್ರೆ, ಈ ತೋಮಾಲೆಗಳು ಕಾಣಿಸ್ತಿದೆಯಲ್ಲ, ಸೊ ಇದಕ್ಕೆಲ್ಲ ಬಂದು ಪೇರ್ 3000 ರೂಪಿ. ನಾವು ಬಾರ್ಗೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಜಾತ್ರೆ ಟೈಮಲ್ಲಿ ಲೈಕ್ ಹಬ್ಬಗಳ ಟೈಮಲ್ಲೇ ಒಂಥರ ಪ್ರೈಸಸ್ ಇರುತ್ತೆ. ಜಾತ್ರೆಗಳ ಟೈಮಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಹಬ್ಬಗಳು, ಊರಬ್ಬಗಳೆಲ್ಲ ಬಂದಾಗ ಅಲ್ಲೇ ಒಂದು ರೀತಿ ಪ್ರೈಸನ್ನು ಸೆಟ್ ಮಾಡಿರ್ತಾರೆ. ಸೊ ನಮಗೆ ಅವಶ್ಯಕತೆ ಇರುತ್ತೆ ಹೂವು ಬೇಕೇ ಬೇಕು ಅಂತ. ಬಟ್ ಅಲ್ಲಿ ನಾವು ಬಾರ್ಗೇನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಿದ್ರೂ ತೊಗೊಂಬರ್ಬೇಕಾಗುತ್ತೆ. ಸೊ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವುಗಳೆಲ್ಲ ಇದೆ ಅಂತ. ಆ್ಯಂಡ್ ನಮಗೆ ಹೆಣ್ಮಕ್ಳಿಗೆ ಮುಡ್ಸ್ಕೊಳ್ಳೋಕ್ಕೆ ದಿಂಡುಗಳೆಲ್ಲನೂ ತೊಗೊಂಡು ಬಂದ್ವಿ. ಅದಕ್ಕೆ ಪರ್ ಪೀಸ್ 50 ರೂಪಿ ಅಂತ ಸಾಕಷ್ಟು ದಿಂಡು ತೊಗೊಂಡು ಬಂದಿದ್ದೀವಿ. ಸೊ ಕಂಪ್ಲೀಟ್ಲಿ ನಾನು ರೆಡಿ ಆಗಿಬಿಟ್ಟು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ಈಗ ಮಾರ್ನಿಂಗಿಂದ ಈ ಡ್ರೆಸ್ಸನ್ನು ವೇರ್ ಮಾಡಿದ್ದೆ. ಬಿಕಾಸ್ ಸಣ್ಣ ಪುಟ್ಟ ಪೂಜೆ ಇತ್ತು. ಸೊ ನಾನು ಅದನ್ನೆಲ್ಲ ಇನ್ನೂ ಶೂಟ್ ಮಾಡ್ಕೊಳ್ಳಿಲ್ಲ. ಬಟ್ ಆ್ಯಕ್ಚುಯಲ್ ಥಿಂಗ್ ಇವಾಗಿಂದ ಶುರುವಾಗೋದಲ್ವಾ. ಸೊ ಹಾಗಾಗಿ. ಆ್ಯಂಡ್ ರಾಜು ಕೂಡ ಗಗನ ಸೇ ಹಾಯ್. ಸೊ ನಿಮ್ಮೂರ ಹಬ್ಬದ ಬ್ಲಾಗನ್ನು ಇವತ್ತು ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ವಾಟ್ ಯು ಸೇ? ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಹಬ್ಬ ವರ್ಷನೂ ಅಕ್ಕ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಈ ಸರಿ ತುಂಬ ಚೆನ್ನಾಗಿ ಆಗ್ತಿದೆ. ಸೊ ಇಷ್ಟಪಟ್ಟು ಸೊ ಮಿಸ್ ಮಾಡಿ ನೋಡಿ. ಆ್ಯಂಡ್ ಎಲ್ಲರೂ ಬ್ರೈಟಾಗಿ ಕಾಣಿಸ್ತಾ ಇದ್ದಾರೆ. ನಾನಿನ್ನೂ ಸ್ವಲ್ಪ ಡಲ್ಲಾಗೆ ಕಾಣಿಸ್ತಾ ಇದ್ದೀನಿ. ವೈ ಬಿಕಾಸ್ ನಾನು ಮಾರ್ನಿಂಗ್ ಜಸ್ಟ್ ನನ್ನ ಒಂದು ಸ್ಕಿನ್ ಕೇರ್ ಅಷ್ಟೇ ನಾನು ಮಾಡಿರೋದು, ಇನ್ನೂ ರೆಡಿ ಆಗಿಲ್ಲ. ಸೊ ಈಗ ರೆಡಿ ಆಗಬೇಕು, ಬನ್ನಿ ಗೆಟ್ ರೆಡಿ. ಇನ್ನು ಮಧ್ಯಾಹ್ನದ ಊಟಕ್ಕೆಲ್ಲ ಅವರೂರಲ್ಲೇ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಿದ್ರು. ಅಲ್ಲಿ ಹೋಗಿ ನಾನು ನನ್ನ ಕಸಿನ್ಸ್ ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಬಟ್ ನಾನು ಅದನ್ನೆಲ್ಲ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ. ಸೊ ಅಲ್ಲಿಂದ ಬಂದಿದ ತಕ್ಷಣ ಅಕ್ಕ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ಲು. ನಾನು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಹೆಲ್ಪನ್ನು ಮಾಡ್ತಿದ್ದೆ. ಬುಡ್ಡು ಏನು ಮಾಡ್ತಾರ ದೊಡ್ಡಮ್ಮ? ಪೂಜೆಗೆ ರೆಡಿ ಮಾಡ್ತಾ ಇರೋದಾ? ನೀನು ನಮಸ್ಕಾರ ಮಾಡು. ಆ್ಯಕ್ಚುಲಿ ಈ ಟೈಮ್ಗೆ ಅಂದರೆ ನಾವೀಗೆಲ್ಲ ಏನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ, ಆ ಟೈಮ್ಗೆ ರಾಜು ಇನ್ನೂ ಬಂದಿರಲಿಲ್ಲ. ಸೊ ಇನ್ನೇನು ಎಲ್ಲ ಕಂಪ್ಲೀಟಾಗಿ ಹೂವು ಹಾಕೋದೆಲ್ಲ ಮುಗಿದಿತ್ತು. ಆಗ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಅಕ್ಕನ ಮನೆಗೆ ಬಂದಿದ್ದು. ಬಟ್ ಓವರ್ ಆಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಅವರು ಕೂಡ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಹೂವು ಎಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ.
ಇನ್ನೇನು ದೇವ್ರನ್ನ ಎತ್ಕೊಂಡು ಬರುವಂತಹ ಸಮಯ ಕೂಡ ಆಗಿತ್ತು. ಸೊ ಹಾಗಾಗಿ ನಾನೇ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ದೀಪ ಹಚ್ಚಿ ಕಡ್ಡಿ ಹಚ್ಚಿ. ಸೊ ಓವರ್ ಆಲ್ ಒಳಗಡೆ ಕೂಡ ಹೇಗೆ ಅಲಂಕಾರ ಮಾಡಿದ್ದೀವಿ ಹೂವಿಂದ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತಾ ಹಬ್ಬದ ಟೈಮಲ್ಲಿ ಅಕ್ಕನ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದೀವಿ ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ. ಸೊ ಪ್ರತಿ ವರ್ಷ ಊರ ಹಬ್ಬದ ಅಪ್ಡೇಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷವೂ ಕೂಡ ಡಿಫ್ರೆಂಟಾಗಿ ಅಲಂಕಾರನ ಮಾಡಿರ್ತೀವಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಪ್ರತಿ ವರ್ಷ ಅವರು ಕೂಡ ಹೊಸ್ಕೂರಿಂದನೇ ಮಧುರಮ್ಮ ದೇವಿಯನ್ನು ತೊಗೊಂಡು ಬರ್ತಾರೆ ನನ್ನ ಅಕ್ಕ ಫ್ಯಾಮಿಲಿಯವರು. ಆ್ಯಂಡ್ ಇದೇ ದೇವರ ಪಲ್ಲಕ್ಕಿ ಉತ್ಸವ ಕೂಡ ಮಾಡೋದು. ಸೊ ಅಕ್ಕ ಈಗ ರೆಡಿ ಮಾಡ್ತಿದ್ದಾಳೆ ದೇವರನ್ನ ಒಳಗಡೆ ಕರ್ಕೊಂಡು ಬರೋದಕ್ಕೆ. ಶಿ ಕಂಪ್ಲೀಟ್ಲಿ ರೆಡಿ ಆಗಿದ್ದಾಳೆ. ಆ್ಯಂಡ್ ಇವರು ನನ್ನ ಅಕ್ಕ ಹಾಯ್ ಮಾಡಿ ಆಂಟಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಗೋ ನೀನು ಇಲ್ಲಿ ನನ್ನ ದೊಡ್ಡಕ್ಕ ಹಾಗೆ ಅವರ ವಾರ್ಗಿತ್ತಿರು ಎಲ್ಲರೂ ಸೇರಿ ಮಹಾಮಂಗಳಾರತಿಯನ್ನು ಮಾಡಿ ಕೆಂಪು ನೀರಾರತಿನ ತೆಗೆದು ಅದಾದ ಮೇಲೆ ದೇವರನ್ನ ಒಳಗಡೆ ಎತ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಉಸ್ಕೂರಲ್ಲಿ ತುಂಬ ಮೆರವಣಿಗೆ ದೇವರುಗಳಿದೆ. ಸೊ ನಾವು ದೇವರನ್ನ ಪಲ್ಲಕ್ಕಿ ಮಾಡ್ತೀವಿ ಎತ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಸೊ ಒಂದಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ಅಕ್ಕ ಅವರ ಒಂದು ಇನ್ಫಾರ್ಮೇಷನ್ ನಾನು ತಿಳ್ಕೊಂಡಿದ್ದ ಪ್ರಕಾರ 2,000 ಕೊಟ್ಟರು ಅಂತ. ಸೊ ಅದಾದಮೇಲೆ ಮತ್ತೆ ಆ ಪಲ್ಲಕ್ಕಿ ಉತ್ಸವ ಆದಮೇಲೆ ಮತ್ತೆ ನಾವು ವಾಪಸ್ ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಡುವಂತಹ ವಾಡಿಕೆ ಆಯಿತಾ. ಸೊ ಇನ್ನೂ ನಾವು ಈ ಬಾರಿ ಪೂಜಾರಿಯನ್ನು ಕರೆಸಿರಲಿಲ್ಲ. ಬದಲಿಗೆ ನನ್ನ ಆಂಟಿ ಆ್ಯಂಡ್ ಅಮ್ಮ, ಅಕ್ಕ, ಸಿಸ್ಟರ್ಸ್ ಎಲ್ಲರೂ ಇವರೇನೇ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು. ಬಟ್ ಓವರಾಲ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ನೀವು ಕೂಡ ನೋಡಿ ಆಯಿತಾ ಎಷ್ಟು ಚೆನ್ನಾಗಿ ಮಧುರಮ್ಮ ದೇವಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ. ಗಗನ ಫ್ರೆಂಡ್ ಇವರೆಲ್ಲ ಸೊ ಪ್ರೀತಿಯಿಂದ ಬಂದಿದ್ದಾರೆ. ಸೊ ಲೈಕ್ ಹೆಂಗೆ ಅಂತ ಹೇಳಿದ್ರೆ ನೋಡಿ, ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ತುಂಬ ಸಮಯ ಇದೆ. ಬಟ್ ಸ್ಟಿಲ್ ಫ್ರೆಂಡ್ಸ್ ಮನೆಗೆ ಹಬ್ಬಕ್ಕೆ ಬಂದಿರೋದೆಲ್ಲ ಇಟ್ಸ್ ರಿಯಲಿ ಅ ಗುಡ್ ಥಿಂಗ್. ಆ್ಯಂಡ್ ಇವ್ರ ನೇಮ್ ಬಂದು ನೀವೇ ಹೇಳಿ. ಸೊ ನಿಮ್ಮ ನೇಮ್ ವೇದ. ಹಾಯ್ ವೇದ. ಹಾಯ್ ಧೃತಿ. ಹವ್ ಯು ಆರ್ ಲುಕಿಂಗ್, ಹವ್ ಯುವರ್ ಫ್ರೆಂಡ್ ಇಸ್ ಲುಕಿಂಗ್ ವೆರಿ ಪ್ರಿಟಿ. ಆ್ಯಂಡ್ ನೈಟ್ ಊಟಕ್ಕೆ 80 ಜನಕ್ಕೆ ಆಗುವಷ್ಟು ವೆಜಿಟೇಬಲ್ ಪಲಾವ್ ಆಗಿ ರಾಯ್ತನ ಆರ್ಡರ್ ಮಾಡಿದರು.
ರಾಜುನ ಎಲ್ರಿಗೂ ಈಕ್ವಲಿ ಸರ್ವ್ ಮಾಡ್ತಾಯಿದ್ರೆ ನೀವು ನೋಡ್ತಾ ಇದ್ರಲ್ವ ತಮಟೆ ಹೊಡೆಯೋ ಬಾಯ್ಸ್ಗೆ, ಹಾಗೆ ಮತ್ತೊಂದು ಬ್ಯಾಂಡ್ ಸೆಟ್ ಇರೋಂತಹ ವಾದ್ಯದವರಿಗೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ, ಕಸಿನ್ಸ್, ರಿಲೇಟಿವ್ಸ್ಗೆ ಎಲ್ರಿಗೂ ಅವರೇ ಕಂಪ್ಲೀಟಾಗಿ ಸರ್ವ್ ಮಾಡ್ತಾಯಿದ್ರು. ಸೊ ದಟ್ ನಮ್ಗೆ ಅನ್ನಿಸ್ತಿತ್ತು ನೀವು ಈಕ್ವಲಾಗಿ ಸರ್ವ್ ಮಾಡ್ತಿರೋದಕ್ಕೆ ಅನ್ನ ಎಲ್ಲ ನಮಗೆ ಪರ್ಫೆಕ್ಟಾಗಿ ಆಗ್ತಿದೆ ಅಂತ. ಬಿಕಾಸ್ ನಾವು ಇನ್ನೊಂದು ತಪ್ಪಲೆನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಅಂದರೆ ಇನ್ನೊಂದು 10 kg ಆಗೋಷ್ಟು ಅನ್ನ. ಬಟ್ ಫೈನ್, ಎಲ್ಲನೂ ಇದಕ್ಕೇ ಸರಿ ಹೋಯಿತು. ಸೊ ನಾವಿನ್ನೇನು ದೇವ್ರಿಗೆ ನಮಸ್ಕಾರ ಮಾಡ್ಕೊಬೇಕು. ಅದಾದಮೇಲೆ ಮಹಾಮಂಗಳಾರತಿನ ಮತ್ತೊಂದು ಸಲ ಫ್ಯಾಮಿಲಿ ಎಲ್ಲರೂ ಸೇರಿ ಮಾಡಿ ದೇವರನ್ನ ಪಲ್ಲಕ್ಕಿ ಕೂರಿಸೋದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಆ್ಯಂಡ್ ನಾನಿಲ್ಲಿ ಬುಡ್ಡಿಗೆ ಊಟ ಮಾಡಿಸ್ಕೊಳ್ತಾ ನಾನು ಊಟ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ಆ್ಯಕ್ಚುಲಿ ನಾನು ನನ್ನ ಮಕ್ಕಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಟ್ಟಿದ್ವಿ. ಬಿಕಾಸ್ ನಾನು ಟ್ರೈಪಾಡ್ ಇಟ್ಕೊಂಡು ಎಲ್ಲ ಕಡೆ ವಿಡಿಯೋ ಮಾಡೋದು, ಆ್ಯಂಡ್ ನನ್ನ ಮಕ್ಕಳಂತೂ ದೇವ್ರನ್ನ ನೋಡಿದ ತಕ್ಷಣ ತಲೆಬಾಗಿ ಈ ರೀತಿ ನಮಸ್ಕಾರ ಮಾಡೋದು ಇದೇ ಆಗೋಗಿತ್ತು ಪೂರ್ತಿ. ಸೊ ಹಾಗಾಗಿ ಮಕ್ಕಳನ್ನ ನೋಡು ಆ್ಯಂಡ್ ಭವಾನಿ ನೋಡು ಅದನ್ನು ಶೂಟ್ ಮಾಡೋಕ್ಕೆ ನನಗೆಲ್ಲರೂ ಸಜೆಸ್ಟ್ ಮಾಡೋದೇ ಆಗೋಗಿತ್ತು ಆ ದಿನ ಪೂರ್ತಿ. ಆ್ಯಂಡ್ ಟಿ ವಿ ಚಾನಲ್ ಅವರು ಕೂಡ ಬಂದು ಒಂದಷ್ಟು ಇನ್ಫಾರ್ಮೇಷನ್ಸ್ ಈ ಊರ ಹಬ್ಬದ ಪ್ರಯುಕ್ತ ತೊಗೊಂಡು ಹೋಗಿದ್ರು. ಸೊ ಅದ್ರಲ್ಲಿ ನಾನು ಏನು ಮಾತಾಡಿದ್ದೀನಿ ನೋಡಿ. ಪ್ರತಿ ವರ್ಷ ಮೈಸಂದ್ರ ಗ್ರಾಮದಲ್ಲಿ ಏಪ್ರಿಲ್ ಮಾಸದಲ್ಲಿ ಅದ್ಧೂರಿಯಾಗಿ ಸಾಕಷ್ಟು ದೇವರುಗಳ ಮೆರವಣಿಗೆ ಆಗಿರ್ಬೋದು, ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಈ ರೀತಿ ತಮಟೆ ವಾದ್ಯಗಳಾಗಿರ್ಬೋದು, ಸಾಕಷ್ಟು ಭಕ್ತಾದಿಗಳು ಸಾಕ್ಷಿ ಆಗ್ತಾರೆ ಈ ಮೈಸೂರು ಒಂದು ಗ್ರಾಮದಲ್ಲಿ. ಸೊ ಈ ಊರಬ್ಬ ಇದೇ ರೀತಿ ಭಕ್ತಾದಿಗಳು ನಾನಾ ಕಡೆಯಿಂದ ಬರ್ತಾರೆ. ಹಾಗೆ ಒಬ್ಬೊಬ್ಬರು ಮನೆಯೂ ಕೂಡ ಒಂದೊಂದು ಪಲ್ಲಕ್ಕಿಗಳನ್ನು ಇವತ್ತು ಮಾಡ್ತಾರೆ. ಹಾಗೆ ಇವತ್ತು ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಮಧುರಮ್ಮ ದೇವಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಕೂಡ ಮಾಡ್ತಾ ಇದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಪ್ರಸಾದ ಸೇವನೆ ಕೂಡ ಇದೆ. ಇದೇ ರೀತಿ ಅವರ ಫ್ಯಾಮಿಲಿಗೆ ಆಶೀರ್ವಾದ ದೇವರು ಭಗವಂತ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಹೇಳ್ತೀವಿ. ಆ್ಯಂಡ್ ನೀವು ಕೂಡ ನೋಡಿ ಮೈಸಂದ್ರ ಗ್ರಾಮದಲ್ಲಿ ಎಷ್ಟು ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇವ್ರು ನಮ್ಮ ಅಕ್ಕ, ಇವರೇ ಈ ಒಂದು ಮನೆಯಲ್ಲಿ ಎಲ್ಲರೂ ಪಲ್ಲಕ್ಕಿಗಳನ್ನು ಮಾಡ್ತಾ ಇರೋದು. ಸೊ ಮತ್ತು ನಾನು ಕೇಳೇ ಪ್ರತಿ ವರ್ಷದಲ್ಲಿ ಈ ವರ್ಷ ಆಂಟಿ ಸೌಂಡ್ ಬರ್ತಾ ಇಲ್ಲ. ಲಡ್ಡು ನಿಧಾನ.
ಆ್ಯಕ್ಚುಲಿ ವಿಷಯ ಏನು ಅಂತ ಅಂದರೆ ಆ ತಮಟೆ ಬೀಚ್ಗೆ ಹಾಗೆ ತಾನಾಗೇ ನಾವೇ ಡ್ಯಾನ್ಸ್ ಮಾಡಬೇಕು ಅನ್ನೋ ಒಂದು ಮೈ ರೋಮಾಂಚನ ಹಾಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅದರಿಂದ ನನ್ನ ಫ್ರೆಂಡ್ ಒನ್ ಆಫ್ ಮೈನ್ ಅವ್ರ ಜೊತೆ ಸೇರಿ ನಾನು ಕೂಡ ಡ್ಯಾನ್ಸ್ ಮಾಡಬೇಕಾಗಿ ಬಂತು. ಬಟ್ ಒಟ್ಟಾರೆ ತುಂಬ ಚೆನ್ನಾಗಿತ್ತು, ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ದೆ. ಆ್ಯಂಡ್ ನಿಮಗೂ ಕೂಡ ನನ್ನ ಡ್ಯಾನ್ಸ್ ನೋಡಿ ಏನು ಅನ್ನಿಸ್ತು, ಚೆನ್ನಾಗಿ ಆಡೋದನ್ನ ಕಮೆಂಟ್ ಮಾಡಿ ಆಯಿತಾ. ಫ್ರೆಂಡ್ಸ್, ಲಡ್ಡು ಗುಡ್ಡನ್ನ ಇಬ್ಬರೂ ಮಲಗಿಸಿ ಆಲ್ರೆಡಿ ಪಲ್ಲಕ್ಕಿ ಎಲ್ಲ ಮೂವ್ ಆಗಿದೆ, ಊರು ಒಳಗಡೆ ಹೋಗಿದೆ. ಸೊ ಅಲ್ಲಿ ಸಾಕಷ್ಟು ಪಲ್ಲಕ್ಕಿಗಳನ್ನೆಲ್ಲ ನೋಡಿದ್ರಲ್ವ. ಸೊ ನಾನು ರಾಜು ಬಂದು ಮತ್ತೆ ಮಕ್ಕಳನ್ನ ಮಲಗಿಸಿ ಈಗ ಮತ್ತೆ ಒಂದು ಸಲ ರೌಂಡಿಂಗ್ ಹೋಗೋಣ ಅಂತ ಹೇಳ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಕಾಲು ನೋವ್ತಿದೆ, ಗೊತ್ತಿಲ್ಲ ನನಗೆ ಇವಾಗ ಹೋಗಬೇಕಾ ಬೇಡವಾ ಅಂತ. ಇನ್ನು ಇದೆಲ್ಲ ಮಾರ್ನಿಂಗ್ಗೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇನ್ನೂ ರೆಡಿ ಆಗ್ತದೆ. ಸೊ ನೋಡೋಣ, ಇವಾಗ ಅಕ್ಕವರೆಲ್ಲ ಅಲ್ಲೇ ಇದ್ದಾರೆ, ಹೋಗೋದ ಒಂದು ರೌಂಡ್. ಎಲ್ಲಿಗೆ ಬರ್ತೀನಿ. ಸೊ ಹಾಗೆ ಮಧ್ಯರಾತ್ರಿಯಲ್ಲಿ ಕರ್ಗ ಉತ್ಸವ ಕೂಡ ಇದೆ. ಸೊ ಕರ್ಗನೂ ಕೂಡ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಬನ್ನಿ ಈಗ ಮತ್ತೊಂದು ಸಲ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗೋದು. ವೆರ್ ಈಸ್ ಮೈ ಚಪ್ಪಲ್? ಎಲ್ಲರೂ ಹೋಗಿದ್ದಾರೆ, ಮನೇಲಿ ಯಾರೂ ಇಲ್ಲ. ಮಕ್ಕಳು ಹಾಗೆ ನನ್ನ ಆಂಟಿ ಇದ್ದಾರೆ. ಸೊ ಅವರು ಎದ್ರೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ, ಹೋಗೋಣ. ಕರ್ಗ ಆ್ಯಕ್ಚುಲಿ 2:15 ಬಂದಿತ್ತು ಅಂತ ಹೇಳಿದ್ರು. ಬಟ್ ಆ ಸಮಯದಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಆಮೇಲೆ ನಾನು ಈ ಒಂದು ಕ್ಲಿಪ್ಪಿಂಗ್ಸನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಪಲ್ಲಕ್ಕಿಗಳೆಲ್ಲ ಒಟ್ಟಾರೆ ಒಂದು ಸರ್ಕಲ್ಗಂತ ಬರುತ್ತೆ. ಸೊ ಅಲ್ಲಿಂದ ಒಂದು ಶುರು ಮಾಡಿದ್ದೆ. ಸೊ ನಾನು ಬಾಲೆ ಬಾಲೆ ಇದು ನೆಕ್ಸ್ಟ್ ಡೇ ಅಂದರೆ ಬಾಡೂಟ ಅಂತ ಹೇಳ್ತಾರೆ, ನಾನ್ ವೆಜ್ ಡೇ ಫಂಕ್ಷನ್. ಸೊ ಆ ದಿನ ನಾನು ತೆಗೆದಂತಹ ಒಂದಷ್ಟು ಕ್ಲಿಪ್ಪಿಂಗ್. ಸೊ ಬೆಳಗ್ಗೆನೇ ಭಟ್ರು ನಮಗೆ ಟೇಸ್ಟಿಯಾಗಿ ಲೆಮನ್ ರೈಸನ್ನು ಮಾಡಿಕೊಟ್ಟಿದ್ರು. ಸೊ ಅದೇ ಎಲ್ರಿಗೂ ಬ್ರೇಕ್ಫಾಸ್ಟನ್ನು ಆಗಿತ್ತು. ಮತ್ತೊಂದು ಕಡೆ ಮಧ್ಯಾಹ್ನದ ಊಟಕ್ಕೂ ಕೂಡ ಎಲ್ಲನೂ ತಯಾರಿ ಮಾಡ್ಕೊತಾ ಇದ್ರು. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ರೆಸಿಪೀಸನ್ನು ಅವ್ರು ಮಾಡಿದರು ಅಂತ. ಆ್ಯಂಡ್ ತುಂಬಾ ಟೇಸ್ಟಾಗಿತ್ತು. ಸೊ ನಾವು ನೋಡೋ ಹಾಗೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಭಟ್ರೇ ಬರ್ತಾರೆ. ಬಟ್ ಈ ಸಲ ಭಟ್ರು ಅಂತೂ ತುಂಬ ಟೇಸ್ಟಿಯಾಗಿ ಮಾಡಿದರು. ಆ್ಯಂಡ್ ಮತ್ತೊಂದು ಕಡೆ ಮೆರವಣಿಗೆ ದೇವರನ್ನ ಒಂದು ಸೈಡಿಗೆ ಇಳಿಸಿಟ್ಟಿದ್ರು. ಮತ್ತು ಯಾಕೆ ಅಂತ ಹೇಳಿದ್ರೆ ಅಕ್ಕ ತಂಬಿಟ್ಟಿನ ಆರತಿ ಕೂಡ ಮಾಡಾದ್ಮೇಲೆ ದೇವರನ್ನ ವಾಪಸ್ಸು ಕೊಟ್ಟು ಕಳಿಸೋದು. ಬಾಮ್ಮ ತಿನ್ಕೋ ಬಾ. ಬಾಯ್ಲಿ. ಟಿಫನ್ ಮುಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ, ರಾತ್ರಿಯೆಲ್ಲ ನಿದ್ದೆ ಇರಲಿಲ್ಲ ಅಂತ ಹೇಳಿ. ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನಿದ್ದು ರೆಡಿ ಆಗೋಷ್ಟೊತ್ತಲ್ಲಿ ರಾಜು ಕೂಡ ರೆಡಿ ಆಗಿದ್ದರು. ಆ್ಯಂಡ್ ಒಂದಷ್ಟು ನನ್ನ ಅಮ್ಮನ ಕಡೆ ರಿಲೇಟಿವ್ಸ್ ಎಲ್ಲ ಕೂಡ ಬಂದಿದ್ದರು. ಅದಾದಮೇಲೆ ಭಾವ ಫ್ರೆಂಡ್ಸ್ ಎಲ್ಲನೂ ಒಂದಷ್ಟು ಜನ ಬಂದಿದ್ದರು. ಮತ್ತೊಂದು ಕಡೆ ಊಟದ ವ್ಯವಸ್ಥೆ ಕೂಡ ಪೆಂಡಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ರು. ಆ್ಯಂಡ್ ಅಕ್ಕ ಭಾವ ಅಂತೂ ಫುಲ್ ಬ್ಯುಸಿ, ಬಂದವ್ರನ್ನೆಲ್ಲ ನೋಡಿ ಮಾತಾಡಿಸಿ ಅವರನ್ನು ಗ್ರೀಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗೆ ನಾನೆದ್ದು ಫ್ರೆಶ್ ಅಪ್ ಆಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಆಮೇಲೆ ಬಂದೆ. ಒಂದಷ್ಟು ಎಲ್ಲ ರೆಸಿಪೀಸನ್ನು ಶೂಟ್ ಮಾಡಿಕೊಂಡೆ ನಾನು. ಆ್ಯಂಡ್ ಟೇಸ್ಟ್ ಕೂಡ ಮಾಡೋಕ್ಕೆ ಹೇಳ್ತಾಯಿದ್ರು. ಸೊ ಬಿಟ್ವೀನ್ ಟೇಸ್ಟ್ ಮಾಡಿಕೊಂಡು ಅದು ಚೆನ್ನಾಗಿದೆ ಅಂಕಲ್, ಇದು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅವ್ರ ಜೊತೆ ಒಂದಷ್ಟು ಸಮಯ ನನ್ನ ಮಧ್ಯಾಹ್ನವರೆಗೂ ಅದೇ ಆಗೋಗಿತ್ತು. ಈ ಮೂವಿ ಸಕ್ಕದಾಗಿದೆ. ಟೇಸ್ಟ್ ಚೆನ್ನಾಗಿದೆ.
ಇನ್ನು ಊಟಕ್ಕೆ ಮಟನ್ ಸಾಂಬಾರು, ಮುದ್ದೆ, ಬೋಟಿ ಗ್ರೇವಿ, ಗ್ರೀನ್ ಚಿಲ್ಲಿ ಚಿಕನ್, ಹಾಗೆ ಪಾಯಸ, ಅನ್ನ, ರಸಮ್, ಎಗ್ ಕಬಾಬ್, ಮೊಸರು, ಈ ರೀತಿ ಡಿಫ್ರೆಂಟ್ ರೆಸಿಪೀಸನ್ನು ಮಾಡಿದರು. ಆ್ಯಂಡ್ ನಾವು ಫಸ್ಟ್ ಊಟ ಮಾಡ್ಕೊಂಡ್ವಿ ಬಿಕಾಸ್ ಮಕ್ಕಳು ಮಲಗಿದ್ರು ಆ ಸಮಯಕ್ಕೆ. ಹಾಗಾಗಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಗಗನ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಶಸ್ ಎಲ್ಲ ಅಂತ. ನೋಡ್ತಿರೋದಕ್ಕೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಬಾಯಲ್ಲೆಲ್ಲ ನೀರು ಬರ್ತಿದೆಯಾ? ನಿಧಾನ ಪೂಜೆ ಎಲ್ಲ ಮುಗಿಸಿ ದೇವರನ್ನ ವಾಪಸ್ ಕೊಟ್ಟಾದಮೇಲೆ ನನ್ನ ಕಸಿನ್ಸ್ ಕೂಡ ಅರೌಂಡ್ 4:30ಗೆಲ್ಲ ಹೊರಟರು. ಸೊ ಆಫ್ಟರ್ ಈ ಊರಲ್ಲಿ ಮಲ್ಲಕಂಬ ಸ್ಪರ್ಧೆ ಅಂತ ಕೂಡ ಮಾಡ್ತಾರೆ. ಸೊ ಅದನ್ನು ನೋಡೋದಕ್ಕೆ ನಾನು ಅಕ್ಕ ಎಲ್ಲನೂ ರೆಡಿ ಆಗ್ತಾ ಇದ್ವಿ. ಬಟ್ ನನ್ನ ಅಕ್ಕ ಅಂತೂ ತುಂಬಾ ಸೆನ್ಸಿಟಿವ್. ಸೊ ನೋಡ್ತಿರ್ಬೋದು ನೀವು, ನನ್ನ ಕಸಿನ್ಸ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಅಳ್ತಾ ಇದ್ಲು. ನಾವೆಲ್ಲ ಸಮಾಧಾನ ಮಾಡ್ತಾ ಇದ್ವಿ, ಬಟ್ ಇಟ್ಸ್ ಓಕೆ ಅಂತ. ಸೊ ಹಾಗೆ ಒಂದಷ್ಟು ದಿನ ಇದ್ದು ಆಮೇಲೆ ಮತ್ತೆ ಹೋಗಿದ ತಕ್ಷಣ ಮನೆಯೆಲ್ಲ ಬಿಕ್ಕೋ ಅಂತ ಅನಿಸ್ತಿರುತ್ತಲ್ಲ. ಸೊ ಎಲ್ರಿಗೂ ಆ ರೀತಿ ಭಾವನೆ ಬರೋದು ಸಹಜ. ಸ್ವಾಗತ ಅವರಿಗೆ ನಿಧಾನವಾಗಿ ಒಡೆಯ ಗ್ರೀಸ್ ಯಾರ ಮೇಲೂ ಎರಿಸಬಾರ್ದು. ಒಂದು ವೇಳೆ ಗ್ರೀಸ್ ಎರಿಸಿದ್ರೆ ಇನ್ನು ಸಂಜೆ ಸುಮಾರು 7:15ಗೆಲ್ಲ ನನ್ನ ಸೆಕೆಂಡ್ ಅಕ್ಕ ಫ್ಯಾಮಿಲಿ ಕೂಡ ಬಂದಿತ್ತು. ಸೊ ಅವ್ರಿಗೂ ಎಲ್ರಿಗೂ ಊಟ ಎಲ್ಲ ಹಾಕಿ ಆ್ಯಂಡ್ ಅವರನ್ನು ಕೂಡ ಚೆನ್ನಾಗಿ ಗ್ರೀಟ್ ಮಾಡಿ ಕುಂಕುಮ ಕೊಟ್ಟು ಕಳಿಸಿದ್ವಿ. ಸೊ ಒಟ್ಟಾರೆ ನನ್ನ 2 ಡೇಸ್ ಕಂಪ್ಲೀಟ್ಲಿ ಅಕ್ಕನ ಮನೇಲಿ ತುಂಬಾ ಅದ್ಭುತವಾಗಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಯಾವ ರೀತಿ ಊರ ಹಬ್ಬ ಆಯಿತು ಅಂತ. ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟವಾದಲ್ಲಿ ಪ್ಲೀಸ್ ಡೂ ಇಟ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಬಾಯ್.